ಇದು ಒಂದು ಜನಪದ ಕತೆ. ಜನಪದ ಕತೆ ಅಂದ್ರೆ ನಮ್ಮ ಹಿಂದಿನವರು ಒಬ್ಬರಿಂದ ಒಬ್ರು ಬಾಯಿಂದ ಬಾಯಿಗೆ ಹೇಳ್ಕೊಂಡು ಬಂದಿರುವಂತ ಕತೆ. ಒಂದು ಊರಲ್ಲಿ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಹೆಸರು ಏನ್ ಬೇಕಾದ್ರೂ ಇಟ್ಕೋಬಹುದು ನೀವು. ಅವನು ಇದ್ನಂತೆ, ರಿಪೀಟ್ ಮಾಡ್ಬೇಡ, ಕೇಳಿಸ್ಕೊ ಬರಿ. ಒಬ್ಬ ವ್ಯಕ್ತಿ ಇದ್ನಂತೆ. ಅವನ ವ್ಯಕ್ತಿತ್ವ ಎಂತದಂದ್ರೆ ತುಂಬಾ ಜಿಪುಣ ಅಂತೆ. ಜಿಪುಣ ಅಂದ್ರೆ ಏನು ಯಾರಿಗ ಗೊತ್ತ? ದುಡ್ಡು ಕಾಸು ಖರ್ಚು ಮಾಡೋದಿಲ್ಲ. ವೆರಿ ಗುಡ್. ಮತ್ತೆ ಹಾ, ದುಡ್ಡು ಕೊಡೋದ್ರಲ್ಲಿ ಜಾಸ್ತಿ ಕೊಡಲ್ಲ, ಅದ್ರಲ್ಲಿ ಮತ್ ಚೌಕಾಸಿ ಮಾಡಿ ಕಡಿಮೆ ಕೊಡೋದು. ಮತ್ತೆ ವ್ಯಾಪಾರ ಮಾಡುವಾಗ ಚೌಕಾಸಿ ಮಾಡೋದು. ಒಟ್ಟಾರೆ ಅವ್ರಿಗೆಲ್ಲಾ ಸೇರಿ ಜಿಪುಣ ಅಂತ ಹೇಳ್ತಾರೆ. ಜಿಪುಣ. ಈವನ್ ಅವ್ರು ಹೆಂಗ್ ಜಿಪುಣ ಇದ್ರು ಅಂತ ಹೇಳ್ತೀನಿ ನಾನು. ಮನೆಯಲ್ಲಿ ನಾವು ದೇವ್ರಿಗೆ ಊದಿನ ಕಡ್ಡಿ ಎಷ್ಟು ಬೆಳಗ್ತೀವಿ ಹೇಳಿ ಎಲ್ಲಾರು? ಎರಡು. ಹಾ, ಬಾಗಿಲಿಗೆ 2, ದೇವ್ರಿಗೆ 2 ಬೆಳಗ್ತೀರಾ, ಅಥವಾ 2 ತಗೋತೀರಾ, ಒಂದು ದೇವ್ರ ಮುಂದೆ ಹಚ್ತೀರಾ, ಒಂದು ಹೊರಗಡೆ ಬಾಗಿಲಿಗೆ ಹಚ್ತೀರಾ. ಒಟ್ಟಾರೆ 2 ಆದ್ರೂ ಬೆಳಗ್ತೀವಿ. ಈ ನಮ್ ಜಿಪುಣ ಇದಾನಲ್ಲ, ನಮ್ ಕತೆ ಜಿಪುಣ, ಒಂದು ಊದಿನ ಕಡ್ಡಿನ 1 ವಾರ ಮಾಡ್ತಿದ್ದಂತೆ. ಒಂದೇ ಊದಿನ ಕಡ್ಡಿ ಹಚ್ಚೋದು. ಏನ್ ಗೊತ್ತಾ? ಹಚ್ಬಿಟ್ಟು ದೇವ್ರ ಮುಂದ್ ಬೆಳಗ್ಗೆ, ಬಾಗಿಲ್ ಮುಂದ್ ಬೆಳಗ್ಗೆ, ಮತ್ತೆ ಒಂಚೂರು 5 ನಿಮಿಷ ಉರ್ಸ್ಬಿಟ್ಟು ಆರಿಸ್ಬಿಟ್ಟು ಎತ್ತಿಟ್ಬಿಡ್ತಿದ್ನಂತೆ. ಏನ 1 ವಾರ ಬರ್ಬೇಕಲ್ಲ ಅದು. ಒಂಚೂರು ಮತ್ತೆ ಬೆಳಗೋದು, ಮರ್ದಿನಾನು ಬಾಗ್ಲಿಗೆ ಬೆಳಗೋದು, ಇಷ್ಟು ಉರಿದ್ಮೇಲೆ ಮತ್ತೆ ಆರಿಸ್ಬಿಟ್ಟು ಎತ್ತಿಡ್ತಿದ್ವಿ. ಇಷ್ಟು ಜಿಪುಣ. ಮತ್ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಈಗ ಬೆಳಕಿರ್ತಿದ್ದಿಲ್ಲ ಅಂತ ಮನೆಗೆ, ಹೆಂಗ್ ಐಡಿಯಾ ಮಾಡಿದ್ನಂದ್ರೆ, ಈಗ ಎದುರುಗಡೆ ಮನೆಯವ್ರು ಬೆಳಕಿದೆ ಅನ್ಕೊಳ್ಳಿ, ಲೈಟ್ ಇರುತ್ತೆ, ಅಥವಾ ಅವ್ರ ಮನೆಗ್ ಬೆಳಕ್ ಬರ್ತಾ ಇತ್ತಂದ್ರೆ ಅಪೋಸಿಟ್ ಆಗಿ ಅವ್ನ ಮನೇಲಿ ಒಂದು ಕನ್ನಡಿ ಹಾಕಿದ್ನಂತೆ. ಕನ್ನಡಿ ಮುಖ ನೋಡ್ಕೋತಿವಲ್ಲ, ಆತರ ದೊಡ್ಡ ಕನ್ನಡಿ ಹಾಕಿದ್ನಂತೆ. ಅವ್ರ ಮನೆಯ ಬೆಳಕು ಆ ಕನ್ನಡಿಗೆ ಅದು ರಿಫ್ಲೆಕ್ಷನ್ ಆಗಿ ಅದು ಹೊಳ್ಳಿ ಅವ್ರ ಮನೆಗ್ ಬೆಳಕು ಬರಂಗೆ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಎಷ್ಟು ಜಿಪುಣ ಅಂದ್ರೆ, ನಮ್ಮನೆ ಕರೆಂಟ್ ಯಾಕ ಖರ್ಚು ಮಾಡೋದು, ಬೇರೆಯವ್ರ ಮನೆಗೆ ಹಾಕಿದ ಬೆಳಕು ತಮ್ಮನೆಯ ಕನ್ನಡಿಗೆ ಬಡದು, ಅದು ಇನ್ನೊಂದ್ ತಮ್ಮನೆಗೆ ಬೆಳಕಾಗೋದು. 2 ಉದಾಹರಣೆ ಗೊತ್ತಾತ ಎಷ್ಟು ಜಿಪುಣ ಆಯ್ತಾ? ಮನೆಯಲ್ಲಿ ಎಲ್ಲಾದ್ರೂ ಒಂದ್ ಸ್ವಲ್ಪ ತರಕಾರಿ ಸೊಪ್ಪು ತೊಂಬರಕ್ ಕಾಸು ಕೊಡು ಅಂತಂದ್ರೆ 10 ರೂಪಾಯಿ ಕೊಡೋ ಬದ್ಲಿ 1 ರೂಪಾಯಿ ಕೊಡೋಣ, 1 ರೂಪಾಯಿ ಕೊಡೋಣಂತ. ಏನ್ ವ್ಯಾಪಾರ ಮಾಡಕ್ಕಾಗತ್ತೆ? ಅಯ್ಯೋ ಸಾಕಾಗ್ಬಿಟ್ಟಿತ್ತಂತೆ ಯಾರಿಗೆ? ಅವ್ರ ಮನೆಯವ್ರಿಗೆ. ಯಪ್ಪ, ಈ ಜಿಪ್ನ ಜೊತೆ ಹೆಂಗಪ್ಪ ಇರೋದು ಅಂತ ಸಾಕಾಗಿತ್ತಂತೆ. ಇನ್ ಅಕ್ಕಪಕ್ಕದವ್ರಿಗೆ, ಅಯ್ಯೋ ಎಲ್ಲಾರು ಆಡ್ಕೊಳ್ಳೋರು ಅಂತ ಅವ್ನು. ಏನಂತ? ಜಿಪುಣ ಜಿಪುಣ ಜಿಪುಣ. ಅವನು ಯಾವ್ದಕ್ಕೂ ಖರ್ಚು ಮಾಡಲ್ಲ. ಮನೇಲೂ ಅಷ್ಟೇ, ಒಂದಿಷ್ಟು ಅಡಿಗೆ ಹೆಚ್ಚಿಗೆ ಮಾಡಬಾರ್ದು, ಒಂಚೂರು ಅಡಿಗೆ ಕೆಡಬಾರ್ದು, ಒಂಚೂರು ವೇಸ್ಟ್ ಆಗ್ಬಾರ್ದು. ಆ ತರ ಲೆಕ್ಕ ಹಾಕಿ ಅಡಿಗೆಗೆ ಕಾಳು ಬೇಳೆ ಅಕ್ಕಿ ಕೊಡ್ತಿದ್ನಂತೆ. ಮನೇಲಂತೂ ತಲೆ ಕೆಟ್ಟ ಹೋಗಿರುತ್ತೆ ಇವನ್ ಜಿಪುನ್ ತನಕ್ಕೆ. ಹಂಗ್ ಮಾಡಿ 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 ಲಕ್ಷಾನ್ಗಟ್ಲೆ ದುಡ್ಡು ಸಂಗ್ರಹ ಮಾಡಿ ಇಟ್ಟಿದ್ನಂತೆ. ಏನೋ ಜಿಪುಣ್ತನ ಮಾಡಿ 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 ದುಡ್ಡು ಕೂಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿ ಇಟ್ಟಿದ್ನಂತೆ. ಒಂದ್ಸಲ ಏನಾಗತ್ತಂದ್ರ, ಈ ರೋಡಲ್ಲಿ ಎಲ್ಲಿಗೋ ಹೋಗಿ ಬರ್ತಾ ಇದ್ನಂತೆ. ಅವನು ಎದುರುಗಡೆ ಈ ಜನಕ್ಕೆಲ್ಲ ಗೊತ್ತಾಗ್ಬಿಟ್ಟಿತ್ತಲ್ಲ ಏರಿಯಾದಲ್ಲಿ, ಇವ್ನ್ ಮಹಾನ್ ಜಿಪುಣ, ಇವ್ನ್ ಹೆಂಗಾರ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಜನಾನು ಕಾಯ್ತಾ ಇದ್ರಂತೆ. ಅದಕ್ಕೆ ಒಂದಿನ ಒಬ್ಬ ತಾತ ಪ್ಲಾನ್ ಮಾಡಿದ್ನಂತೆ, ಇವ್ನಿಗೆ ಸರಿ ಬುದ್ಧಿ ಕಲ್ಸೋಣ, ಇವನ್ ಬದುಕ್ತಾ ಇದ್ದ ರೀತಿನೇ ತಪ್ಪಾಗಿದೆ. ಈಗ ದೇವ್ರೆಲ್ಲ ಕೊಟ್ಟಿದ್ದಾನೆ, ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿದ್ದಾನೆ, ಚೆನ್ನಾಗಿ ಊಟ ಮಾಡಿ 4 ಜನಕ್ಕೆ ಸಹಾಯ ಮಾಡಿ. ದೊಡ್ಡವ್ರು ಹೇಳ್ತಾರೆ, ಇದ್ದಾಗ ಕರೆದು ದಾನ ಮಾಡು ಅಂತ. ನಮ್ಮ ಹತ್ರ ಏನಾದ್ರು ದುಡ್ಡು ಬಂದಾಗ ಕರೆದ್ಬಿಟ್ಟು ದಾನ ಮಾಡ್ಬೇಕಂತೆ, ಸಹಾಯ ಮಾಡ್ಬೇಕಂತೆ. ಅವ್ನು ಏನು ಮಾಡ್ತಿರ್ಲಿಲ್ವಲ್ಲ, ಈ ನನ್ ಮಗನಿಗೆ ಬುದ್ಧಿ ಕಲ್ಸನ ತಡಿ ಅಂತ ಯೋಚನೆ ಮಾಡಿ ಆ ಜನ ಏನ್ ಮಾಡಿದ್ರು ಅಂದ್ರೆ, ಒಂದಿನ ಹೊರಗೆ ಹೋಗಿ ಬರ್ಬೇಕಾದ್ರೆ ಒಬ್ಬ ತಾತ, ವಯಸ್ಸಾದ ಅಜ್ಜ ಎದ್ರಿಗೆ ಬಂದಂತೆ. ಏನಪ್ಪಾ ಎಲ್ಲಿ ಹೋಗಿದ್ದೆ ಅಂತೆ. ಇಲ್ಲ ಹಿಂಗೆ ಸುತ್ತಾಡ್ಕೊಕ್ ಬರಕ್ ಹೋಗಿದ್ದೆ. ಎಲ್ಲ ಚೆನ್ನಾಗಿದ್ಯಾ ಮನೇಲಿ ಅಂತ ಕೇಳಿದ್ರಂತೆ. ನನ್ ಮುಂದೆ ಯಾರು, ನಾನೇ ಶ್ರೀಮಂತ, ನಾನೇ ಗ್ರೇಟು, ನಾನು ಹೆಂಗ್ ದುಡ್ಡು ಸಂಪಾದನೆ ಮಾಡಿದ್ ಗೊತ್ತಾ, ನಿಮ್ಮ ಹತ್ರ ಇಲ್ಲ ಅಷ್ಟು ದುಡ್ಡು ಅಂತ ಕೊಚ್ಕೋತಿದ್ನಂತೆ. ಅದಕ್ಕೆ ಆ ತಾತ ಒಂದ್ ಸಣ್ಣ ಸೂಜಿ ನೋಡಿದೀರಾ, ಸೂಜಿ ಕೈಯಲ್ಲಿ ಹಿಡ್ಕೊಂಡ್ ಬಂದಿದ್ನಂತೆ.
ಅವನ ಮುಂದೆ ಒಂದು ಮಾತು ಹೇಳಿದ್ನಂತೆ, ನೋಡೋ ನನಗೆ ನಿನ್ನೆ ರಾತ್ರಿ ಒಂದು ಕನಸು ಬಿದ್ದಿತ್ತು. ಆ ಕನ್ಸಲ್ಲಿ ಯಾರು ಬಂದಿದ್ರು ಗೊತ್ತಾ? ನಿಮ್ಮ ಅಪ್ಪ ಅಮ್ಮ ಸತ್ತೋಗಿದಾರಲ್ಲ, ಅವ್ರು ನನ್ನ ಕನ್ಸಲ್ಲಿ ಬಂದಿದ್ರು. ಅಪ್ಪ ಅಮ್ಮ ಅಂದ ತಕ್ಷಣ ಎಲ್ಲರಿಗೂ ಒಂದು ಸಂಬಂಧ ಕರಳಲ್ಲ. ಹೌದಾ, ನಿನ್ ಕನ್ಸಲ್ಲಿ ಬಂದಿದ್ರಾ, ಏನಂದ್ರು ಅಂತ ಕೇಳ್ತಾನೆ. ಅಯ್ಯೋ, ನನ್ನ ಕನ್ಸಲ್ಲಿ ಬಂದು ನಿಮ್ಮ ಅಪ್ಪ ಅಮ್ಮ ಸ್ವರ್ಗದಲ್ಲಿ ಇದಾರಂತೆ, ಪಾಪ ಅವ್ರ ಬಟ್ಟೆ ಏನಾಗಿದೆ, ಹರಿದೋಗಿದೆ ಅಂತೆ. ಏನಾಗಿದೆ? ಅವ್ರ ಬಟ್ಟೆ ಹರಿದೋಗಿದೆ ಅಂತೆ. ಅದಕ್ಕೆ ಅವ್ರು ನನ್ನ ಕನ್ಸಲ್ಲಿ ಬಂದು ದಯಮಾಡಿ ನನ್ನ ಮಗನಿಗೆ ಹೋಗಿ ಹೇಳಿ ಅವನಿಗೆ ಒಂದು ಸೂಜಿ ದಾರ ಕೊಟ್ಟು ಕಳಿಸಿ, ಅವ್ನು ಸಾಯ್ತಾನಲ್ಲ, ನನ್ನ ಮಗ ಸತ್ತ ಮೇಲೆ ಅವನು ಸ್ವರ್ಗಕ್ಕೆ ಬರ್ತಾನಲ್ಲ, ಅವಾಗ ಬರುವಾಗ ಏನು ತಗೊಂಡ್ ಬರ್ಬೇಕು, ಅವನು ಸೂಜಿ ದಾರ ತಗೊಂಡ್ ಬರಕ್ ಹೇಳಿ ನಮ್ಮ ಬಟ್ಟೆ ಹೊಲ್ಕೋಬೇಕು ಅಂತ ಕನ್ಸಲ್ಲಿ ಬಂದು ಹೇಳಿದ್ರು ಅಂತ ತಾತ ಹೇಳ್ಬಿಡ್ತಾನೆ. ಹೌದಾ ಅಂತ ಅವನ ಹತ್ರ ಆ ಸೂಜಿನ ಇಸ್ಕೊಂಡು ಮನೆಗೆ ಬರ್ತಾನೆ. ತಲೆಯಲ್ಲಿ ವಯ್ ಅಂತ ಕೊರಿತಾ ಇದೆ. ಅಯ್ಯೋ, ನಮ್ಮ ಅಪ್ಪ ಅಮ್ಮ ಹಂಗಾದ್ರೆ ಸ್ವರ್ಗದಲ್ಲಿ ಬಟ್ಟೆ ಹರ್ಕೊಂಡು ಬಟ್ಟೆ ಹಾಕೊಂಡಿದ್ದಾರೆ, ಹೆಂಗ್ ಮಾಡೋದು ಹೆಂಗ್ ಮಾಡೋದು ಅಂತ 2 ದಿನ ಯೋಚನೆ ಮಾಡಿದ್ನಂತೆ. ಈ ಸೂಜಿ ದಾರ ಹೆಂಗ್ ತಗೊಂಡ್ ಹೋಗೋದು ಅಂತ. ಆಮೇಲೆ ಯೋಚನೆ ಮಾಡಿದ್ನಂತೆ, ಈಗ ಯಾರ ಸತ್ತ ಮೇಲೆ ಒಂದು ಚೂರುನು ಬಟ್ಟೆನೂ ಬಿಡದೆ ಕಳಿಸ್ಬಿಡ್ತಾರೆ ಅಲ್ವಾ? ಅವ್ರು ಸಂಪಾದನೆ ಮಾಡಿದ್ದು ಗೋಲ್ಡ್ ಕೊಟ್ಟು ಕಳಿಸ್ತಾರ, ಅವ್ರು ಸಂಪಾದನೆ ಮಾಡಿದ ದುಡ್ಡು ಕೊಟ್ಟು ಕಳಿಸ್ತಾರ, ಅವ್ರು ಸಂಪಾದನೆ ಮಾಡಿದ ಮನೆ ಆಸ್ತಿ ಭೂಮಿ ಏನಾರು ಕೊಟ್ಟು ಕಳಿಸ್ತಾರ? ಇಲ್ಲ. ನಾನ್ ಹೆಂಗೆ ಸತ್ತ ಮೇಲೆ ನಮ್ಮ ಅಪ್ಪ ಅಮ್ಮನಿಗೆ ಸೂಜಿ ದಾರ ಒಯ್ಬೇಕು? ಯೋಚನೆ ಮಾಡಿದ್ನಂತೆ. ಅವಾಗ ಗೊತ್ತಾಗ್ಬಿಡ್ತಂತ ಅವನಿಗೆ, ಓಹೋ, ನಾವು ಬದುಕಿದ್ದಾಗ್ಲೇ ಏನ್ ಮಾಡ್ಬೇಕು, ಎಲ್ಲ ಅನುಭವಿಸ್ಬೇಕು, ಸತ್ತರೆ ಏನು ಕಳ್ಸಲ್ಲ ನಮ್ ಜೊತೆ. ಬದುಕಿದ್ದಾಗ್ಲೇ ದಾನ ಮಾಡ್ಬೇಕು, ಬದುಕಿದ್ದಾಗ್ಲೇ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು, ಬದುಕಿದ್ದಾಗ್ಲೇ ನಾವ್ ಇನ್ನೊಬ್ರಿಗೆ ಏನ್ ಮಾಡ್ಬೇಕು, ಊಟ ಸಹಾಯ ಮಾಡ್ಬೇಕು, ಅನ್ನದಾನ ಮಾಡ್ಬೇಕು, ವಿದ್ಯಾದಾನ ಮಾಡ್ಬೇಕು, ಎಲ್ಲಾನು ಮಾಡ್ಬೇಕು ಅನ್ನೋದು ಅವಾಗ ಕುತ್ಕೊಂಡ್ ರಾತ್ರಿ ಯೋಚನೆ ಮಾಡಿದ್ನಂತೆ. ಅಯ್ಯೋ, ನಾನು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದೀನಿ, ನಾನು ಸತ್ತ ಮೇಲೆ ಏನು ತಗೊಂಡೋಗಕ್ಕಾಗಲ್ವಲ್ಲ. ಜೀವನದ ಒಂದು ರಹಸ್ಯ ಅವನಿಗೆ ಗೊತ್ತಾಗ್ಬಿಡುತ್ತಂತ ಅವತ್ತು. ಆ ಕ್ಷಣನೇ ಥೂ, ನಾನು ಬದುಕ್ತಾ ಇರೋದೇ ವೇಸ್ಟು ಅಂತ ಅನಿಸ್ಬಿಟ್ಟು ಮೈಂಡ್ ಚೇಂಜ್ ಆಗ್ಬಿಡ್ತಂತೆ. ಮರ್ದಿನಾನೇ ಎಲ್ಲ ಅಕ್ಕಪಕ್ಕದವ್ರ ಹತ್ರ ಪ್ರೀತಿ ವಿಶ್ವಾಸದಿಂದ ಮಾತಾಡಕ್ ಶುರು ಮಾಡಿದ್ನಂತೆ. ಯಾಕೆ? ಸತ್ತ ಮೇಲೆ ನಾವ್ ಏನು ತಗೊಂಡ್ ಹೋಗಕ್ಕಾಗಲ್ಲ ಅನ್ನೋ ಸತ್ಯ ಅವನಿಗೆ ಗೊತ್ತಾಗ್ಬಿಡ್ತಲ್ಲ. ಮರ್ದಿನದಿಂದನೇ ಏನ್ ಪಾಪು ಚೆನ್ನಾಗಿದ್ಯಾ, ಏನ್ ಪಾಪು ಸ್ಕೂಲ್ಗೆ ಹೋಗಿ ಬಂದ್ಯಾ, ಏನ್ ಪಾಪು ಊಟ ಮಾಡಿದ್ಯಾ ಅಂತ ಎಲ್ಲರ ಜೊತೆ ಎಲ್ರೂ ಆಶ್ಚರ್ಯ ಅಂತೆ. ಇವ್ರು ಒಂದಿನಾನು ನಮ್ ಜೊತೆ ಪ್ರೀತಿಯಿಂದ ಮಾತಾಡ್ಸಿಲ್ಲ, ಈಗ ಹೆಂಗ್ ಮಾತಾಡ್ಸಕ್ ಶುರು ಮಾಡಿದ್ರು ಎಲ್ಲಾ ಮಕ್ಳು? ಅಂಕಲ್ ಏನಾಗಿದೆ ನಿಮ್ಗೆ ಅಂತ ಕೇಳಕ್ ಶುರು ಮಾಡಿದ್ರಂತೆ. ಅದಕ್ಕೆ ಅವನು ಏನಿಲ್ಲ, ನಾನು ಚೆನ್ನಾಗಿದ್ದೀನಪ್ಪ, ಚೆನ್ನಾಗಿರ್ಬೇಕು, ಚೆನ್ನಾಗಿ ಓದ್ಬೇಕು ಅಂತ ಶುರು ಮಾಡಿದ್ರಂತೆ. ಆಮೇಲೆ ತನ್ನ ಹತ್ರ ದುಡ್ಡು ಇತ್ತಲ್ಲ, ನಾನು ಸತ್ತ ಮೇಲಂತೂ ಏನು ಹೊತ್ಕೊಂಡು ಹೋಗಕ್ಕಾಗಲ್ಲ ಅಂತ ಹೇಳಿ ಆ ಏರಿಯಾದಲ್ಲಿ ಹಬ್ಬ ಹರಿದಿನ ಮಾಡಿ 4-6 ಜನಕ್ಕೆ ಊಟ ಮಾಡಕತ್ನಂತೆ, ಊಟ ಹಾಕ್ತಾ ಬಂದಂತೆ. ಆಮೇಲೆ ಯಾರ ಬಡವರು ನಮ್ಗೊಂಚೂರು ಸಹಾಯ ಮಾಡಿ ಅಂದ್ರೆ ದುಡ್ಡಿನ ರೂಪದಲ್ಲೋ ಕೆಲಸದ ರೂಪದಲ್ಲೋ ಅವ್ರಿಗೆ ಏನೇನ್ ರೀತಿ ಸಹಾಯ ಬೇಕೋ ಆ ತರ ಅವನು ಸಹಾಯ ಮಾಡಿ ಬದುಕಕ್ ಶುರು ಮಾಡಿದ್ನಂತೆ. ಅವಾಗ ಬರ್ಲಿ, ಅದು ಕತೆ ಕೇಳಕ್ ಬಂದಿದೆ. ನಮ್ ಗರುಡ ಏನ್ ಬಂದಿದೆ? ಕತೆ ಕೇಳಕ್ ಬಂದಿದೆ. ಅದಕ್ಕೆ ಸಹಾಯ ಮಾಡಕೊಂಡು ಬದುಕೋಣ ಅಂತ ಹೇಳಿ ಅವನ ಜೀವನ ಏನಾಯ್ತು, ಬದ್ಲಾಯ್ತು. ಯಾವ್ದ್ರಿಂದ? ಒಂದು ಸೂಜಿ ದಾರದಿಂದ ಒಬ್ಬ ವ್ಯಕ್ತಿ ಬದಲಾದ. ಹಂಗ ನಾವೆಲ್ಲ ಬದುಕ್ತಾ ಇರೋದು ಸರಿ ಇದೆಯಾ? ಹೆಂಗ್ ಬದುಕ್ಬೇಕು? ಮತ್ತೆ ಮತ್ತೆ ತುಂಬಾ ಬಾರ್ಗೇನ್ ಮಾಡೋದು ಒಳ್ಳೇದಲ್ಲ. ಪಾಪ ಅವರು ಬೆಳಿಗ್ಗೆ ಅಲ್ಲಿ ನಸುಕ್ನಾಗ ಎದ್ದು ತರಕಾರಿ ಹೊತ್ಕೊಂಡ್ ಬಂದು ಏನೋ ಒಂದಿಷ್ಟು ಲಾಭಕ್ಕೆ ಮಾರ್ತಿರ್ತಾರೆ. ಅವ್ರದ್ದು ಬದುಕಿರುತ್ತಲ್ವಾ, ಎಲ್ಲಿ ಹೋದಲ್ಲಿ ಅತೀ ಚೌಕಾಸಿ ಮಾಡೋದು, ಅತೀ ಜಿಪುಣತನ ಮಾಡೋದು ಏನಲ್ಲ ಅದು ಒಳ್ಳೇದಲ್ಲ. ಎಷ್ಟು ಬೇಕು ಬದುಕಕ್ಕೆ, ಜೀವನಕ್ಕೆ ದುಡ್ಡು ಅಷ್ಟಿರ್ಬೇಕು, ಅತಿಯಾಗಿ ಬೇಡ. ಖುಷಿಯಾಗಿರೋದಕ್ಕೆ
ಖುಷಿಯಾಗಿರೋಕ್ ಎಷ್ಟು ಬೇಕೋ ದುಡ್ಡು? ಹಾ ಗೊತ್ತ. ಈಗ ಮಕ್ಳ ಹತ್ರ ಏನಾರ ದುಡ್ಡು ಇರುತ್ತಾ? ನಿಮ್ ಹತ್ರ ಏನಾರು ದುಡ್ಡು ಇದೆಯಾ? ನೀವ್ ಎಷ್ಟು ಖುಷಿಯಾಗಿದ್ದೀರಾ? ದೊಡ್ಡವ್ರ ಹತ್ರ ಎಲ್ಲ ಇದೆಯಲ್ಲ, ಯಾಕೆ ಖುಷಿ ಇಲ್ಲ ಅವರು? ಇಲ್ಲ, ಅಲ್ಲಿ ದೊಡ್ಡವ್ರ ಹತ್ರ ಎಲ್ಲ ದುಡ್ಡು ಇದೆಯಲ್ಲಪ್ಪ, ಯಾಕೆ ಖುಷಿ ಇಲ್ಲ? ಹಾ, ಅವ್ರ ಹತ್ರ ದುಡ್ಡು ಇರುತ್ತಲ್ವಾ, ದುಡ್ಡು ಇಟ್ಕೊಂಡ್ಬಿಟ್ರೆ ಖುಷಿಯಾಗಿರ್ಬೋದಿತ್ತಲ್ಲ, ಯಾಕಿಲ್ಲ? ಯಾಕಂದ್ರೆ ಬೇರೆಯವ್ರಿಗೆ ಸಹಾಯ ಮಾಡಿಲ್ಲ ಅಂತ ಒಂಥರ ಕಾಡ್ತಾ ಇರುತ್ತೆ, ಕೊರಗಿರುತ್ತೆ. ಮತ್ತೆ ಮತ್ತೆ ಅದಕ್ಕೆ ನಾವ್ ಹೆಂಗ್ ಬದುಕಬೇಕು? ಅಂದ್ರೆ ಈಗ ತರಕಾರಿ ತರಕ್ ಹೋದಾಗ ಜಿಪುಣ ಮಾಡ್ಬಾರ್ದು. ಮತ್ತೆ ಆಮೇಲೆ 1 ರೂಪಾಯಿ ಬದಲು 11 ರೂಪಾಯಿ ಹಂಗಲ್ಲ, ಅದು ಅವ್ರು ಎಷ್ಟು ರೇಟ್ ಹೇಳ್ತಾರ ಅಷ್ಟು ಕೊಡು, ಹೆಚ್ಚಿಗೆನು ಕೊಡಕ್ ಆಗಲ್ಲ. ನೀನ್ ಗೊತ್ತಾಗಲ್ಲ, ಯೋಚನೆ ಮಾಡಿ ಉತ್ತರ ಕೊಡ್ಬೇಕು ನೀನ್, ಹಂಗೆ ಕೊಡ್ಬಾರ್ದು. ಉತ್ತರ ಕೊಡಕ್ ಬರಲ್ಲ ನಿಂಗೆ, ಸುಮ್ನೆ ಕೇಳಿಸ್ಕೊತಾರೆ. ಮತ್ತೆ ಯಾರ ಸಹಾಯ ಕೇಳಿದಾಗ ನಾವು ಸಹಾಯ, ಅವ್ರು ಯಾವ ರೀತಿಯ ಸಹಾಯ ಕೇಳಿರ್ತಾರೆ? ಈಗ ನಿಮ್ ಮನೆ ಹತ್ರ ಯಾವ್ದೋ ಒಂದ್ ಮಗು ಇರುತ್ತೆ, ಅದಕ್ಕೇನೋ ಬರ್ತಿರಲ್ಲ ಓದಕ್ಕೆ, ಅದ್ ಕೇಳುತ್ತೆ, ಅಕ್ಕ ಹಾ ಹೋಗೋ ನಾನ್ ಹೇಳಲ್ಲ ನಿನ್ಗೆ, ನಂಗ್ ಗೊತ್ತು ಅದು ಅನ್ಬಾರ್ದು. ಅಥವಾ ನಿಮ್ ಸ್ಕೂಲಲ್ಲಿ ನಿಮ್ಮ ಅಕ್ಕಪಕ್ಕ ಫ್ರೆಂಡೇ ಇರ್ತಾರೆ, ಅವ್ರಿಗೆ ಓದಕ್ ಬರ್ತಿರಲ್ಲ, ನೀವ್ ಅವ್ರಿಗೆ ಏನ್ ಮಾಡ್ಬೇಕು? ಓದ್ಕೊಡೋ ಅಂತ ಸಹಾಯ ಮಾಡ್ಬೇಕು. ಸಹಾಯ ಅನ್ನೋದು ಇದೆಯಲ್ಲ, ಇಷ್ಟೇ ಅಂತಿಲ್ಲ, ಅದು ರಗಡ್ ಬೆಜ್ಜಾನ್ ರೀತಿ ಇದಾವ ಸಹಾಯ. ಅದಕ್ಕೆ ನಮ್ಮ ಕೈಲೇ ಯಾವ್ದು ಸಹಾಯ ಮಾಡಕ್ ಆಗುತ್ತೋ ಅದನ್ನ ಮಾಡ್ಬೇಕು. ಈ ಕಥೆಯಿಂದ ಏನ್ ತಿಳ್ಕೊಂಡ್ರಿ ನೀವು? ಮತ್ತೆ ಆಮೇಲೆ ಎಲ್ಲರಿಗೂ ಸಹಾಯ ಮಾಡ್ಬೇಕು, ಸಹಾಯ ಮಾಡೋ ಗುಣನ ಬೆಳೆಸ್ಕೋಬೇಕು. ಅದನ್ನ ಚಿಕ್ಕ ವಯಸ್ಸಿನಿಂದನೇ ನೀವು ಆ ಗುಣ ಬೆಳೆಸ್ಕೊಂಡ್ರೆ ಮುಂದೆ ದೊಡ್ಡವ್ರ ಆದಂಗೆ ನಿಮ್ಗೇನ್ ಮಾಡುತ್ತೆ, ಸಮಾಜದ ಜೊತೆ ಎಲ್ಲರ ಸಮಾಜದಲ್ಲಿ ನಿಮ್ಮನ್ನೆಲ್ಲರೂ ಪ್ರೀತಿ ಮಾಡಕ್ ಶುರು ಮಾಡ್ತಾರೆ. ಒಳ್ಳೆ ವ್ಯಕ್ತಿಗಳಪ್ಪ, ಒಳ್ಳೆ ಜನರಪ್ಪ, ಅವ್ರು ತುಂಬಾ ಸಹಾಯ ಮಾಡ್ತಾರಪ್ಪ, ಅವರು ನಮಗೆ ತುಂಬಾ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ರಪ್ಪ ಅಂತ ಅನ್ಸುತ್ತೆ ಅಲ್ವಾ? ಇಲ್ಲಿಗೆ ಕತೆನ ಮುಗಿಸೋಣ.